ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಸೀರೀಸ್ ಏನು ಮಾಡ್ತಾ ಇದ್ದೀನಿ, ಇದು ಎಸ್ಪೆಷಲಿ ದ ಸ್ಟೂಡೆಂಟ್ಸ್ ಫ್ರಮ್ ರೂರಲ್ ಬ್ಯಾಕ್ಗ್ರೌಂಡ್ ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ಏನು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಂತಹ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುವಂತಹ ವಿಡಿಯೋ ಸೀರೀಸ್ ಇದು. ಸೊ ಅಂತಹ ಜೆನ್ಯೂನ್ ಆಗಿ ಕಲಿಯುವಂಥ ಮಕ್ಕಳಿಗೆ ರೀಚ್ ಆಗೋವರೆಗೂ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಇದರಿಂದ ನಾಟ್ ಓನ್ಲಿ ಇಟ್ ಗೋಯಿಂಗ್ ಟು ಹೆಲ್ಪ್ ದೆಮ್, ಇಟ್ ಈವನ್ ಎನ್ಕರೇಜಸ್ ಮೀ ಆಸ್ ವೆಲ್. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ you have to do one more important thing. Subscribe to my channel now itself. That really helps me a lot. Today let us learn speakers through Fleming's left hand rule. Now let us know first the basic components of speaker. Speaker ಅಲ್ಲಿ ಯಾವ್ಯಾವ ಪಾರ್ಟ್ಸ್ ಇದೆ ಅಂತ ನೋಡೋಣ. ಇದು ನಮ್ಮ ಫಸ್ಟ್ ಪಾರ್ಟ್. ಸೊ ಇದನ್ನು ನಾವು ಮೆಂಬ್ರೇನ್ ಅಂತ ಕರಿತೀವಿ. ಎಸ್ಪೆಷಲಿ ಇದು ಕೋನ್ ಶೇಪಲ್ಲಿರುತ್ತೆ, ಅದಕ್ಕೆ ಕೋನ್ ಮೆಂಬ್ರೇನ್ ಅಂತ ಕರಿತೀವಿ. ನಮಗೆ ಸೌಂಡ್ ಪ್ರೊಡ್ಯೂಸ್ ಮಾಡುವಂತಹ ಪಾರ್ಟ್ ಇದೆ. ಓಕೆ, ಇದು ಟೂ ಆ್ಯಂಡ್ ಫ್ರೋ ಮೋಷನ್ ಆಗುತ್ತೆ. ಸೊ ಆಗ ನಮಗೆ ಏರ್ ಮಾಲಿಕ್ಯೂಲ್ಸ್ ಡಿಸ್ಟರ್ಬ್ ಆಗಿ ವೈಬ್ರೇಷನಿಂದ ಆ ಸೌಂಡ್ ಪ್ರೊಡ್ಯೂಸ್ ಆಗೋದು. ಸೊ ಇದನ್ನು ನಾವು ವೈಬ್ರೇಟ್ ಮಾಡಬೇಕು. ಪರ್ಟಿಕ್ಯುಲರ್ ಆ ಸ್ಪೀಡು ಮತ್ತು ಆ ಫ್ರೀಕ್ವೆನ್ಸೀಸಲ್ಲಿ ನಾವು ವೈಬ್ರೇಟ್ ಮಾಡಬೇಕಾಗುತ್ತೆ. ದಟ್ ಈಸ್ ದ ಗೋಲ್ ಅಥವಾ ಏಮ್ ಆಫ್ ದ ಸ್ಪೀಕರ್. ಸೊ ಅದನ್ನು ಯಾವ ರೀತಿ ಬೇರೆ ಮೆಕ್ಯಾನಿಸಮ್ಸ್ ಮಾಡುತ್ತೆ ಅಂತ ನೋಡೋಣ, ಬೇರೆ ಪಾರ್ಟ್ ನೋಡೋಣ. ಅಷ್ಟೇ, ಸ್ಪೀಕರ್ ಅಂದರೆ ನೋಡಿ, ಈ ಮೆಂಬ್ರೇನ್ ಏನು ವೈಬ್ರೇಟ್ ಮಾಡ್ತಿದೆಯಲ್ವಾ, ಅದೇ ನಮಗೆ ಸೌಂಡ್ ಪ್ರೊಡ್ಯೂಸ್ ಮಾಡ್ತಾ ಇರೋದು. ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಸ್ಪೀಕರ್ ರನ್ ಆಗಲಿಕ್ಕೆ ನಮಗೆ ಎಲೆಕ್ಟ್ರಿಸಿಟಿ ಬೇಕು ಅಂತ, ರೈಟ್? ಇಲ್ಲಿ ಮ್ಯಾಗ್ನೆಟ್ ಇರೋದ್ರಿಂದ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಿಸ್ಟ್ ಆಗಿದೆ, ರೈಟ್? ಇದೇ ಮ್ಯಾಗ್ನೆಟ್ನ ನಾನೀಗ ಕಾಯಿಲ್ ಮಧ್ಯೆ ಕೂಡ ಇಟ್ಟಿದ್ದೀನಿ. ಸೊ ದಟ್ ಈ ಕಾಯಿಲ್ನಲ್ಲೂ ಕೂಡ ಇವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟ್ರ್ಯಾಕ್ಟ್ ಮಾಡ್ತಾ ಇದೆ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ ಕಾಂಟ್ಯಾಕ್ಟಲ್ಲಿ ಬಂದಿದೆ ಕಾಯಿಲ್. ಬಟ್ ಆದರೆ ನಮಗೆ ಬಲ್ಪಲ್ಲಿ ಯಾವುದೇ ಗ್ಲೋ ಕಾಣ್ತಾ ಇಲ್ಲ. ಬಟ್ ಗ್ಲೋ ಕಾಣಬೇಕು ಅಂತಂದರೆ ಏನು ಮಾಡಬೇಕು? ವೆರಿ ಇಂಪಾರ್ಟೆಂಟ್, ಓನ್ಲಿ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಇಂಡ್ಯೂಸ್ ಎಲೆಕ್ಟ್ರಿಸಿಟಿ ಇನ್ ದ ಕಾಯಿಲ್. ಓಕೆ, ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ವಲ್ಪ ಚೇಂಜ್ ಮಾಡ್ತೀನಿ, ಈ ಬಲ್ಬ್ ಗ್ಲೋ ಆಗಿ ಸ್ಟಾರ್ಟ್ ಆಯಿತು. ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರಬೇಕು, ಆವಾಗ ನಮಗೆ ಬಲ್ಬಲ್ಲಿ ಗ್ಲೋ ಬರುತ್ತೆ. ಸ್ಟೇಬಲ್ ಆಗಿದ್ದರೆ ಈವನ್ ದೋ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಕಂಡಕ್ಟರ್ ಜೊತೆಲಿ ಅಲ್ಲಿ ಅದು ಎಲೆಕ್ಟ್ರಿಸಿಟಿ ಜನರೇಟ್ ಆಗೋದಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಯರಿ ಪಾರ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಹಾಗೆ just you should observe now in detail the movement of the electrons. Okay, so ನಿಮಗೆ ಕಾಣಿಸ್ತಾ ಇದೆಯಾ, ಇಲ್ಲಿರುವಂಥದ್ದೆಲ್ಲ ಎಲೆಕ್ಟ್ರಾನ್ಸ್, ರೈಟ್? ಸೊ ಎಲೆಕ್ಟ್ರಾನ್ಸ್ ಯಾವ ರೀತಿ ಮೂವ್ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ. ನೋಡಿ, ಎಲೆಕ್ಟ್ರಾನ್ಸ್ ಕೆಳಗಡೆ ಹೋಗ್ತಾ ಇದೆ. ನಾನು ಅದೇ ರಿವರ್ಸ್ ಬಂದರೆ ಎಲೆಕ್ಟ್ರಾನ್ ಸ್ಲೋಲಿ ಮೇಲ್ಗಡೆ ಹೋಗ್ತಾ ಇದೆ, ಕೆಳಗೆ ಮೇಲೆ. ಸೊ ಎಲೆಕ್ಟ್ರಾನ್ಸ್ ಡೈರೆಕ್ಷನ್ಸ್ನ ಚೇಂಜ್ ಮಾಡ್ತಾ ಇದೆ. ಅಂದರೆ ಈವನ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಚೇಂಜ್ ಆಗ್ತಾ ಇದೆ. ಓಕೆ, ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಏನು ಮ್ಯಾಗ್ನೆಟಿಕ್ ಮೂಮೆಂಟ್ ಆಗ್ತಾ ಇರೋದ್ರಿಂದ ದ ಎಲೆಕ್ಟ್ರಾನ್ಸ್ ಮೂಮೆಂಟು ಕೂಡ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆ. ಸೊ ಈಗ ಫುಲ್ ಮ್ಯಾಗ್ನೆಟ್ ತೊಗೊಂಡೋಣ, ನಿಮಗೆ ಗೊತ್ತಾಗ್ತಾ ಇದೆ, ಒಂಥರ ಮಜ್ಜಿಗೆ ಕಡ್ದಾಗೆ ಎಲೆಕ್ಟ್ರಾನ್ಸು ಮೇಲೆ ಕೆಳಗಡೆ ಓಡಾಡ್ತಾ ಇರುತ್ತೆ. ಇದರಿಂದನೇ ನಮಗೆ ಎಲೆಕ್ಟ್ರಿಸಿಟಿ, ದ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರಿಸಿಟಿ. ಎಲೆಕ್ಟ್ರಾನ್ಸ್ ಮೂವ್ ಆದರೆ ಸಾಕು, ನಮಗೆ ಹ್ಯೂಜ್ ಎನರ್ಜಿ ಸಿಗುತ್ತೆ. ಅದರಿಂದನೇ ನಮಗೆ ಬಲ್ಬ್ ಗ್ಲೋ ಆಗೋದು. ಓಕೆ, ಸೊ ಜಸ್ಟ್ ಮೂಮೆಂಟಲ್ಲಿ ಇರಬೇಕು, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗ್ತಾ ಇರಬೇಕು. ನಾಟ್ ಓನ್ಲಿ ಮ್ಯಾಗ್ನೆಟ್ನೇ ನೀವು ಮೂವ್ ಮಾಡಬೇಕು ಅಂತೇನಿಲ್ಲ, ಕಾಯಿಲ್ನ ಮೂವ್ ಮಾಡೋದ್ರಿಂದ ಕೂಡ ನಮಗೆ ಬಲ್ಬಲ್ಲಿ ಗ್ಲೋ ಬರುತ್ತೆ. ದಟ್ ಮೀನ್ಸ್ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೋತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಚೇಂಜ್ ಆದರೆ ಈವನ್ ಕರೆಂಟ್ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಕರೆಂಟ್ ಡೈರೆಕ್ಷನ್ ಚೇಂಜ್ ಆದ ತಕ್ಷಣ ಏನು ನಮಗೇನು ಆಫ್ ಆಗೋದಿಲ್ಲ, ಯಾವ ಕಡೆನಾದರೂ ಅದು ಬರಲಿ. ಓಕೆ, ರೈಟಿಂದ ಲೆಫ್ಟ್ ಬರಲಿ ಗ್ಲೋ ಆಗುತ್ತೆ, ರೈಟಿಂದ ಲೆಫ್ಟಿಂದ ರೈಟ್, ಯಾವುದೇ ಡೈರೆಕ್ಷನಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆದರೂ ಕೂಡ ನಮಗೆ ದ ಗ್ಲೋ ಇದ್ದೇ ಇರುತ್ತೆ. ಅಂದರೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ. ನಿಮ್ಗೆ ಇಷ್ಟು ಗೊತ್ತಿರಲಿ. ಇದೇ ಪ್ರಿನ್ಸಿಪಲ್ನ ಯೂಸ್ ಮಾಡಿಕೊಂಡು ಆ ಡಯಾಫಾರ್ಮ್ ಏನಿದೆ ಸ್ಪೀಕರ್ದು,
ಅದನ್ನು ಮೂವ್ ಮಾಡ್ತೀವಿ ನಾವು. ಆ ಕೋನ್ ಶೇಪ್ಡ್ ಮೂವ್ಮೆಂಟ್ ಮಾಡೋದ್ರಿಂದ, ತುಂಬ ಹೈ ಸ್ಪೀಡ್ ಫ್ರೀಕ್ವೆನ್ಸೀಸ್ ಮೂವ್ ಮಾಡೋದ್ರಿಂದ ಅದು ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ ಏರ್ ಮಾಲಿಕ್ಯೂಲ್ಸಲ್ಲಿ. ಅದು ನಮಗೆ ಬ್ಯೂಟಿಫುಲ್ ಸೌಂಡ್ಸ್ ಆಗಿ ಬರುತ್ತೆ. ಅಂದರೆ ಪರ್ಟಿಕ್ಯುಲರ್ ವೇನಲ್ಲಿ ಅದನ್ನು ವೈಬ್ರೇಟ್ ಮಾಡ್ತಾರೆ. ಅದನ್ನು ಯಾವ ರೀತಿ ಅಂತ ನೋಡೋಣ. ನೀವಿಲ್ಲಿ ನೋಡ್ಬೋದು ದ ಕ್ರಾಸ್ ಸೆಕ್ಷನ್ ಆಫ್ ದ ಮೋಟರ್ ಅಥವಾ ಸ್ಪೀಕರ್. ಸೊ ಇಲ್ಲಿ ಏನಿದೆ, ಯಾವ್ಯಾವ ಪಾರ್ಟ್ ಇದೆ ಅಂದರೆ, ಇಲ್ಲಿ ಒಂದು ನಮಗೆ ಮೋಟರ್ ಇರುತ್ತೆ. ಮೋಟರ್ ಕೆಲಸ ಏನು ಅಂತ ಹೇಳಿದ್ರೆ, ವಾಟ್ ಈಸ್ ಮೋಟರ್? ದ ಡಿವೈಸ್ ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಎಸ್ಪೆಷಲಿ ಇದು ಎರಡೇ ಪಾರ್ಟು ನಮಗೆ ತುಂಬ ಇಂಪಾರ್ಟೆಂಟ್. ಮೋಟರ್ ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿ. ಆ ಒಂದು ಮೋಟರ್ ನಮಗೆ ಈ ಕೋನ್ನ ಮೂವ್ ಮಾಡ್ತದೆ. ವೆರಿ ಸಿಂಪಲ್. ದಿಸ್ ಈಸ್ ಸ್ಪೀಕರ್ ಅಷ್ಟೆ. ನೋಡಿ, ಕಾಣಿಸ್ತಾ ಇದೆಯಾ? ಇದೇನು ಮೂಮೆಂಟ್ ಆಗ್ತಾ ಇದೆಯಲ್ವಾ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋಟ್. ಸೊ ಏನಕ್ಕೆ ಆ ಥರ ಮೂಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ, ಆ್ಯಸ್ ಎ ಸೈಡ್ ಇನ್ ದ ಫ್ಯಾರಡೆ ವರ್ಚುವಲ್ ಲ್ಯಾಬಲ್ಲಿ ಒಂದು ಮ್ಯಾಗ್ನೆಟ್ ಬೇಕು ನಮಗೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋಕ್ಕೆ. ಅಂದರೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು. ಬಟ್ ಅದಕ್ಕೆ ಇಲ್ಲಿ ಏನು ಮಾಡ್ತಾರೆ, ಇಲ್ಲೊಂದು ಪರ್ಮನೆಂಟ್ ಮ್ಯಾಗ್ನೆಟ್ನ ಫಿಕ್ಸ್ ಮಾಡಿರ್ತಾರೆ. ಅದು ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ ಈ ರೀತಿ. ಹಾಗೆ ಇಲ್ಲಿ ಏನು ವಾಯ್ಸ್ ಕಾಯಿಲ್ ಅಂತ ಕೊಟ್ಟಿದ್ದಾರೆ, ಇದ್ರ ಮೇಲೆ ನಮಗೆ ಈ ಕಾಯಿಲ್ ಇರುತ್ತೆ. ಸೊ ಕಾಪರ್ ಕಾಯಿಲ್ ವಿಚ್ ಈಸ್ ಇನ್ಸುಲೇಟೆಡ್ ಕಾಪರ್ ಕಾಯಿಲ್ ಇರುತ್ತೆ. ಇಟ್ ಡಿಪೆಂಡ್, ಇದು ನಂಬರ್ ಆಫ್ ಟರ್ನ್ಸು ಮತ್ತು ಸೈಜ್ ಎಲ್ಲ ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಕಾಯಿಲಲ್ಲಿ ನಾವು ಎಲೆಕ್ಟ್ರಿಸಿಟಿನ ಸಪ್ಲೈ ಮಾಡ್ತೀವಿ. ನಮಗೆ ಗೊತ್ತಿದೆ ಸರ್ಕ್ಯುಲರ್ ಮ್ಯಾಗ್ನೆಟ್ಸ್ ಇರೋದ್ರಿಂದ ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ಸು ಎಕ್ಸಿಸ್ಟ್ ಆಗಿರುತ್ತೆ. ಅದರ ಸುತ್ತ, ಆ ಮ್ಯಾಗ್ನೆಟ್ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ರೆಡಿ ಎಕ್ಸಿಸ್ಟ್ ಇರುತ್ತೆ. ಇನ್ನೊಂದು ವಿಷಯ ನಿಮಗೆ ಗೊತ್ತಾಗಬೇಕೇನು ಅಂದರೆ, ಕಾಯಿಲ್ನಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಈ ಕಾಯಿಲ್ ಸುತ್ತಲೂ ಕೂಡ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜನ್ರೇಟ್ ಆಗುತ್ತೆ. ಈ ಕಾನ್ಸೆಪ್ಟ್ನ, ದಟ್ ಮೀನ್ಸ್ ನಮಗೆ ಕಾಯಿಲಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿದಾಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅದ್ರ ಸುತ್ತ ಅಂತ ಇಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಇದು ವರ್ಚುವಲ್ ಲ್ಯಾಬು. ನೋಡಿ, ಒಂದು ಕಾಯಿಲ್ ತೊಗೊಂಡಿದ್ದೀವಿ, ಜಸ್ಟ್ ಎ ವೈರಲ್ಲಿ ನಾವು ವೈರಿಗೆ ನಾವು ಸೆಲ್ನ ಕನೆಕ್ಟ್ ಮಾಡಿದ್ದೀವಿ. ಸೊ ವಿಲ್ ಸಪ್ಲೈ ಎಲೆಕ್ಟ್ರಿಸಿಟಿ ಥ್ರೂ ಇಟ್. ಏನಾಗುತ್ತೆ ನೋಡೋಣ. I'll change the voltage, that means I'm supplying the electricity. ಏನಾಯಿತು? ಸಡನ್ಲಿ ವಿ ಸಿ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಿಸ್ಟ್ ಅರೌಂಡ್ ದಿಸ್ ಕಾಯಿಲ್. ಕಾಣಿಸ್ತಾ ಇದೆಯಾ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಬಂದಿದೆ ನೋಡಿ, ಈ ಥರ ಇದೆ. ಇದಕ್ಕೆ ಈ ಥರ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಸೊ ದಿಸ್ ಈಸ್ ದ ಮ್ಯಾಜಿಕ್ ಆಫ್ ದ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟ್. ದೇ ಆರ್ ಇಂಟರ್ಚೇಂಜಬಲ್. ಹಾಗೆ ಇನ್ನೊಂದು ಏನು ಅಬ್ಸರ್ವ್ ಮಾಡಬೇಕಂದ್ರೆ, ವೋಲ್ಟೇಜ್ ಜಾಸ್ತಿ ಮಾಡಿದಾಗ ಏನು ಚೇಂಜಸ್ ಆಗುತ್ತೆ ನೋಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಇಂಟೆನ್ಸ್ ಆಗುತ್ತೆ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತೆ. ಸೊ ನಾವು ಮ್ಯಾಗ್ನೆಟ್ನ ಯೂಸ್ ಮಾಡಿ ಕರೆಂಟ್ ಕೂಡ ಜನ್ರೇಟ್ ಮಾಡ್ಬೋದು. ಕರೆಂಟ್ನ ಕಾಯಿಲಲ್ಲಿ ಸಪ್ಲೈ ಮಾಡೋದ್ರಿಂದ ನಾವು ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಜನ್ರೇಟ್ ಮಾಡ್ಬೋದು. ಸೊ ಎರಡೂ ಪ್ರಿನ್ಸಿಪಲ್ಸ್ನ ನಾವು ಸ್ಪೀಕರಲ್ಲಿ ಯೂಸ್ ಮಾಡ್ತೀವಿ. ಅದು ಹೇಗೆ ಅಂತೀರಾ? ಇಲ್ಲಿ ನೋಡಿ, ಮ್ಯಾಗ್ನೆಟ್ ಇಲ್ಲಿ ಇರೋದ್ರಿಂದ ಇಲ್ಲೊಂದು ಪರ್ಮನೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಲ್ರೆಡಿ ಎಕ್ಸಿಸ್ಟ್ ಆಗಿರುತ್ತೆ ಇದ್ರ ಸುತ್ತ. ಓಕೆ, ಈಗ ನಾವು ಕಾಯಿಲಲ್ಲಿ ಕರೆಂಟ್ ಸಪ್ಲೈ ಮಾಡೋದ್ರಿಂದ ನಮಗೆ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಎಸ್ಟಾಬ್ಲಿಷ್ ಆಗುತ್ತೆ ಬಿಕಾಸ್ ಆಫ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಕಂಡಕ್ಟರ್. ಈ ಕಾಯಿಲ್ ಸುತ್ತನೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇಂಟ್ರಾಕ್ಟ್ ಆದಾಗ ಡೆಫಿನೆಟ್ಲಿ ವಿ ನೋ, like poles attract each other, like pole attract each other or what? Like poles repel each other, unlike poles attract each other. ಸೊ ಈ ಪ್ರಿನ್ಸಿಪಲ್ ಯೂಸ್ ಆಗುತ್ತೆ. ಹಾಗಾಗಿ ಈ ಏನು ವಾಯ್ಸ್ ಕಾಯಿಲ್ ಇದೆಯಲ್ವಾ, ಅದು ಟು ಆ್ಯಂಡ್ ಫ್ರೋ ಮೋಷನ್ ಮೂವ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ನಾನು ಆಲ್ರೆಡಿ ನಿಮಗೆ ತೋರಿಸಿದೆ, ಡೈರೆಕ್ಷನ್ ಆಫ್ ದ ಕರೆಂಟ್ ರಿವರ್ಸ್ ಮಾಡೋದ್ರಿಂದ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು ಚೇಂಜ್ ಆಗುತ್ತೆ. ಸೌತ್ ಪೋಲು ನಾರ್ತ್ ಪೋಲು ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಅದನ್ನು ಯೂಸ್ ಮಾಡ್ತಾರೆ. ಕರೆಂಟ್ನ ಒಂದ್ಸಲಿ ಹೀಗೆ ಓಕೆ, ಇದನ್ನು ಲೈಕ್ 1000 ಟೈಮ್ಸ್ ಅಥವಾ ಮೇ ಬಿ n ನಂಬರ್ ಆಫ್ ಟೈಮ್ಸ್ ದೇ ಸ್ವಿಚ್ ದ ಮೂಮೆಂಟ್ ಆಫ್ ದ ಕರೆಂಟ್. ಹಾಗಾಗಿ ಕಾಯಿಲ್ ಏನಾಗುತ್ತೆ, ತುಂಬ ಫಾಸ್ಟಾಗಿ ಟು ಆ್ಯಂಡ್ ಫ್ರೋ ಮೋಷನಲ್ಲಿ ಬರುತ್ತೆ. ಅಂದರೆ ಫ್ರೀಕ್ವೆನ್ಸಿಯಲ್ಲಿ ಸೆಟ್ ಮಾಡಿರ್ತಾರೆ. ಈಗ 5000 ಫ್ರೀಕ್ವೆನ್ಸಿಯಲ್ಲಿ ಒಂದು ಸೌಂಡ್ ಬರಬೇಕು ಅಂತಂದರೆ ದ ಕಾಯಿಲ್ ಶುಡ್ ವೈಬ್ರೇಟ್ ಪರ್ ಸೆಕೆಂಡ್ 5000 ಟೈಮ್ಸ್. ಆ ಥರ ಕರೆಂಟು ಕೂಡ 5000 ಟೈಮ್ಸ್ ಇಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ಆ ಥರ ಡಿಸೈನ್ ಮಾಡಿರ್ತಾರೆ. ಅಂದರೆ ಇದ್ರ ಹಿಂದ್ಗಡೆ ನಮಗೆ ಈ ಸರ್ಕ್ಯೂಟ್ ಬೋರ್ಡ್ ಎಲ್ಲ ಇರುತ್ತಲ್ವ, ಸೊ ದ್ಯಾಟ್ ವಿಲ್ ಸೆಂಡ್ ದೋಸ್ ಸಿಗ್ನಲ್ಸ್, 5000 ಸಿಗ್ನಲ್ಸ್ ವಿಚ್ ಈಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಎವ್ರಿ alternate times. This is how the Fleming's left hand rule used here. What is left hand rule?
ಸೊ ನಿಮ್ಮದು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಈ ರೀತಿ ಇದ್ದರೆ 4 ಫಿಂಗರ್ ರೆಪ್ರೆಸೆಂಟ್ ಮಾಡಿದ್ರೆ, ಸೊ ಕರೆಂಟ್ ಪರ್ಪೆಂಡಿಕ್ಯುಲರ್ ಇದ್ದಾಗ ನಮಗೆ ಫೋರ್ಸ್ ಆಫ್ ದ ಕಂಡಕ್ಟರ್ ಮೇಲಿರುತ್ತೆ. ಸೊ ಕಂಡಕ್ಟರ್ ಅಂದರೆ ಇಲ್ಲಿ ಕಾಯಿಲ್, ಇಲ್ಲೇನು ವಾಯ್ಸ್ ಕಾಯಿಲ್ ಇದೆ ಅಲ್ವಾ ಅದ್ರದ್ದು. ಸೊ ಯಾವ ರೀತಿ ಮೂವ್ಮೆಂಟ್ ಆಗಬೇಕು ಅಂತ, ಅಕಸ್ಮಾತ್ ಕರೆಂಟ್ನ ನಾನು ಸ್ವಿಚ್ ಮಾಡಿದೆ, ಇವಾಗ ಕಾಯಿಲ್ ಮೇಲೆ ಮೂವ್ ಆಗ್ತಿದೆ, ಈ ಥರ ನಾನು ಕರೆಂಟ್ ಫ್ಲೋ ಮಾಡಿದಾಗ ಈ ಡೈರೆಕ್ಷನಲ್ಲಿ ನಾನು ಈ ಕರೆಂಟ್ನ ಏನು ಮಾಡ್ತೀನಿ, ಉಲ್ಟಾ ಮಾಡ್ತೀನಿ, ಈ ಕಡೆ ಮಾಡ್ತೀನಿ, ಅವಾಗ ಕಾಯಿಲ್ ಏನಾಗುತ್ತೆ, ಕೆಳಗಡೆ ಮೂವ್ ಆಗುತ್ತೆ ಅಷ್ಟೇ. ಹಿಂಗೆ ಕರೆಂಟ್ ಸ್ವಿಚ್ ಆದಂಗೆಲ್ಲ ಮೇಲೆ ಕೆಳಗೆ ಮೇಲೆ ಕೆಳಗೆ. ದಿಸ್ ಈಸ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಅಪ್ಲೈಡ್ ಹಿಯರ್. ಸೊ ಒಂದು ಪರ್ಮನೆಂಟ್ ಮ್ಯಾಗ್ನೆಟ್ ಇರುತ್ತೆ, ಅನದರ್ ಒನ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಡ್ಯೂಸ್ಡ್ ಥ್ರೂ ಸಪ್ಲೈ ಆಫ್ ಎಲೆಕ್ಟ್ರಿಸಿಟಿ ಟು ಅ ಕಾಯಿಲ್. ಓಕೆ, ಅಂದರೆ ಕಂಡಕ್ಟರ್. ಈಗ ಇದನ್ನು ಇನ್ ಡೀಟೇಲ್ ಆಗಿ ಲೈಕ್ ಅನಿಮೇಷನ್ಸ್ ಒಂದ್ಸಲಿ ನೋಡೋಣ. ಹಾಗೆ ಇಲ್ಲಿ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಪಾರ್ಟ್ಸ್ ಇದೆ. ಅಂದರೆ ಇದು ಎಸ್ಪೆಷಲಿ ಸಸ್ಪೆನ್ಷನ್ ಏನಿದೆ, ಅಥವಾ ಸರೌಂಡ್ ಅಂತ ಏನು ಕರೀತಾರೆ, ಅಥವಾ ಸ್ಪೈಡರ್ ಮತ್ತು ಸರೌಂಡ್ ಏನಿದೆ, ಇದು ಈ ಸ್ಪೀಕರ್ನ ಎಲ್ಲ ಪಾರ್ಟ್ಸ್ನ ಇಂಟ್ಯಾಕ್ಟ್ ಪೊಸಿಷನಲ್ಲಿ ಇಡುತ್ತೆ, ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾರೆ. ಸೊ ಈ ಡಯಾಫಾರ್ಮ್ ವೈಬ್ರೇಟ್ ಮಾಡೋದ್ರಿಂದ ಏರ್ ಮಾಲಿಕ್ಯೂಲ್ಸ್ ಈ ಥರ ಡಿಸ್ಟರ್ಬ್ ಆಗುತ್ತೆ. ದಟ್ ಈಸ್ ವೈಬ್ರೇಷನ್ ಮೀನ್ಸ್ ಡಿಸ್ಟರ್ಬೆನ್ಸ್ ಇನ್ ದ ಏರ್ ಮಾಲಿಕ್ಯೂಲ್ಸ್, ದಟ್ ಈಸ್ ನಥಿಂಗ್ ಬಟ್ ಸೌಂಡ್. ಸೊ ಇದು ನಮ್ಮ ಕಿವಿಗೆ ಬಂದು ಬೀಳುತ್ತೆ. ನಮ್ಮ ಕಿವಿಯಲ್ಲೂ ಕೂಡ ಒಂದು ಸಣ್ಣದೊಂದು ಮೆಂಬ್ರೇನ್ ಇರುತ್ತೆ, ಅಲ್ಲೂ ಕೂಡ ಮೆಂಬ್ರೇನ್ ಇರುತ್ತೆ. ಆ ಮೆಂಬ್ರೇನ್ ವೈಬ್ರೇಟ್ ಮಾಡುತ್ತೆ, ಅದನ್ನು ನೆಕ್ಸ್ಟ್ ಮತ್ತೆ ಆಂಪ್ಲಿಫೈ ಮಾಡಿಕೊಂಡು ಇಟ್ ವಿಲ್ಸ್ ಕನ್ವರ್ಟ್ ದಟ್ ಇನ್ ಟು ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ದಿಸ್ ಈಸ್ ಹೌ our speakers work. Okay, thank you for watching, and if you find this video interesting, share ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಡಿವೈಸ್ ಅಥವಾ ಟೆಕ್ನಿಕಲ್ ಥಿಂಗ್ಸ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ಸ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಮೇಕ್ ವಿಡಿಯೋ ಆನ್ ದಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.